ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ದಾವಣಗೆರೆಯಲ್ಲಿ ಶಿಕ್ಷಣ ಕ್ಷೇತ್ರ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರವಾದ ಕೊಡುಗೆ ನೀಡಿದಂತಹ ಒಬ್ಬ ಮಹಾನ್ ವ್ಯಕ್ತಿಯ ಸ್ಪೆಷಲ್ ಆಗಿ ಆರ್ಗನೈಸ್ ಮಾಡಿದಂತಹ ಒಂದು ಇವೆಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ತುಂಬ ಲೇಟ್ ಆಗಿತ್ತು. ಸೊ ಟಿಕೆಟ್ ಕೌಂಟ್ರು ಕೂಡ ತುಂಬ ಫ್ರೀ ಇತ್ತು. ಕ್ಯೂ ನಿಂತ್ಕೊಳ್ಳೋ ಅವಶ್ಯಕತೆನೇ ಇರಲಿಲ್ಲ, ಯಾಕಂದರೆ ಲಾಸ್ಟ್ ಡೇ ಹೋಗಿದ್ದು ನಾನು. ಅದು 3-4 ಡೇಸ್ ಇತ್ತು ಈ ಒಂದು ಪ್ರೋಗ್ರಾಮು. ಪ್ರತಿ ವರ್ಷವೂ ಕೂಡ ನಮ್ಮ ದಾವಣಗೆರೆಯಲ್ಲಿ ಹೆಸರುವಾಸಿಯಾದಂತಹ ಗ್ಲಾಸ್ ಹೌಸ್, ಇದು ತುಂಬ ಜನಕ್ಕೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲ ಅಂದರೆ ನೋಡಿ, ನಾನು ಇದಕ್ಕೂ ಮುಂಚೆ ಗ್ಲಾಸ್ ಹೌಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಅದರ ವಿಶೇಷತೆ ಏನು, ಅದರ ಒಂದು ಸ್ಪೆಷಾಲಿಟಿ ಏನು ಅನ್ನೋದನ್ನೆಲ್ಲ ನಾನು ಆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಪ್ರತಿ ವರ್ಷವೂ ಕೂಡ ಈ ಗ್ಲಾಸ್ ಹೌಸಲ್ಲಿ ಫ್ಲವರ್ ಶೋನ ಆರ್ಗನೈಸ್ ಮಾಡ್ತಾರೆ. ಆದರೆ ಈ ವರ್ಷದ ವಿಶೇಷತೆ ಏನು ಅಂತಂದರೆ ತುಂಬ ಸ್ಪೆಷಲ್ ಆಗಿತ್ತು. ಹಾಗೆಯೇ ಬೇರೆ ಬೇರೆ ಒಂದು ಪ್ರೋಗ್ರಾಮ್ನಲ್ಲಿ ಭಾಗವಹಿಸಿದಂತಹ ವ್ಯಕ್ತಿಗಳು ಸಹ ಇಲ್ಲಿ ಬಂದಿದ್ದರು. ನಮ್ಮ ಗ್ಲಾಸ್ ಹೌಸ್ ಅಂತಿದ್ದ ಹಾಗೆಯೇ ನಮ್ಮ ಮಕ್ಕಳಿಗೆ ತುಂಬ ಖುಷಿ ಅಲ್ಲಿಗೆ ಹೋಗೋದಕ್ಕೆ, ಅಲ್ಲಿನ ಗಾರ್ಡನ್ ನೋಡೋದಕ್ಕೆ. ಹಾಗೆಯೇ ಆ ಗ್ಲಾಸ್ ಹೌಸ್ನ ಅಬ್ಸರ್ವ್ ಮಾಡೋದರಿಗೆ ಮಾತ್ರ ಗೊತ್ತು ಏನು ವಿಶೇಷ ಅದರದ್ದು ಅಂತ ಹೇಳಿ. ಪ್ರತಿ ವರ್ಷವೂ ಕೂಡ ಅಂದ್ಕೊಳ್ತೀನಿ ಈ ಫ್ಲವರ್ ಶೋ ಇದ್ದಾಗ ಡೇ ಟೈಮ್ ಹೋಗಬೇಕು, ಆವಾಗ ಎಲ್ಲ ವೀಡಿಯೋಸ್ ಕೂಡ ಕ್ಲಿಯರಾಗಿ ಬರುತ್ತೆ. ಆಮೇಲೆ ನಾನು ಏನನ್ನೆಲ್ಲ ಮಿಸ್ ಮಾಡಿದ್ದೀನಿ ಪ್ರತಿ ವರ್ಷ ಅದನ್ನೆಲ್ಲ ಕವರ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಸಾರಿ, ಬಟ್ ಈ ಸರಿನೂ ಕೂಡ ನನಗೆ ನಮ್ಮ ಮನೆಯವರು ಬ್ಯುಸಿ ಆಗಿದ್ದರಿಂದ ನಾನು ಲಾಸ್ಟ್ ಡೇ ನೈಟೇ ಹೋಗೋಕ್ಕಾಯಿತು. ಆದರೂ ಪರವಾಗಿಲ್ಲ, ಇನ್ನೂ ತುಂಬ ಚೆನ್ನಾಗಿ ಆ ಫ್ಲವರ್ ಶೋ ಆರ್ಗನೈಸ್ ಹೇಗೆಲ್ಲ ಮಾಡಿದ್ರು, ಫ್ರೆಶ್ ಇತ್ತು. ಅದಕ್ಕೆ ರೀಸನ್ ಏನು ಅದನ್ನು ನಾನು ಮುಂದೆ ಹೇಳ್ತೀನಿ. ನಿಜವಾಗ್ಲೂ ಖುಷಿ ಅನ್ನಿಸ್ತು. ಹೋದ ವರ್ಷ ಏನಾಗಿತ್ತು ಅಂದರೆ ಲಾಸ್ಟ್ ಡೇನೇ ಹೋಗಿದ್ದು, ಬಟ್ ಬಾಡಿ ಹೋಗಿತ್ತು ಎಲ್ಲ ಫ್ಲವರ್ಸ್ ಕೂಡ. ಈ ಸಾರಿ ಫಸ್ಟು ದಿನ ಹೇಗಿತ್ತು ಫ್ಲವರ್ಸು ಅದೇ ಥರನೇ ಇತ್ತು. ಅದಕ್ಕೆ ರೀಸನ್ ಏನು ಅಂತ ನಾನು ಆಮೇಲೆಲ್ಲ ಸುತ್ತಲೂ ಅಬ್ಸರ್ವ್ ಮಾಡಿದಾಗ ಆ ಫ್ಲವರ್ ಬಾಡಿ ಹೋಗದೇ ಇರೋ ಥರ ಎಲ್ಲ ಕಡೆನೂ ಕೂಡ ಕೂಲರ್ಸ್ ಇರ್ಬೋದು ಅಥವಾ ನೀರಿನ ಒಂದು ವ್ಯವಸ್ಥೆ ಯಾವ ಥರ ಇತ್ತು, AC ಕಂಪ್ಲೀಟಾಗಿ ಅದನ್ನು ನೀರಿನಿಂದ ಕವರ್ ಮಾಡಿದರು. ಅಲ್ಲಲ್ಲಿ ನೀರನ್ನ ಮೇಲ್ಗಡೆಯಿಂದ ಚಿಮ್ಕಿಸ್ತಾ ಇದ್ದರು, ಅಂದರೆ ಆ ಥರ ವ್ಯವಸ್ಥೆ ಮಾಡಿದರು. ಅದು ಫ್ಲವರ್ ಶೋ ನಾನು ಹೇಳೋದಕ್ಕಿಂತ ನೋಡಿದ್ರೇ ಚಂದ ಅಂತ ಹೇಳ್ಬೋದು. ಯಾರಿಗೆಲ್ಲ ನಿಯರ್ ಬೈ ಇದ್ದೀರಾ ಅವರೆಲ್ಲ ಸೊ ಆಲ್ಮೋಸ್ಟ್ ಅಲ್ಲಿ ನೋಡಿರ್ತಾರೆ. ಬಟ್ಟು ಈ ವರ್ಷದ ಒಂದು ವಿಶೇಷತೆ ನನಗೆ ತುಂಬ ಇಷ್ಟ ಆಯಿತು. ಇದಕ್ಕೆ ದಾರಿ ಬಂದುಬಿಟ್ಟು 3 ಕಡೆಯಿಂದ ನಾವು ಹೊರಗಡೆ ಎಕ್ಸಿಟ್ ಹೋಗ್ಬೋದು ಮತ್ತು ಹೊರಗೆ ಬರ್ಬೋದು. ಒಂದು ಕಡೆ ಮಾತ್ರ ಕಂಪ್ಲೀಟ್ ಕವರಿಂಗ್ ಇದೆ, ಆದರೆ 4 ಭಾಗದಲ್ಲಿ, ಅದು ಮಧ್ಯಭಾಗ, ಹೃದಯ ಭಾಗ ಅಂತ ಏನು ಹೇಳ್ತೀವಿ, ಅದು ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ನಾರ್ತ್, ಸೌತ್ ಮತ್ತು ಈಸ್ಟ್ ಕಡೆಗೆ ಓಪನ್ ಇದೆ ಡೋರು, ಆದರೆ ಹೋಗೋದಕ್ಕೆ ಬರೋದಕ್ಕೆ ದಾರಿ. ವೆಸ್ಟ್ ಕಡೆಗೆ ಕಂಪ್ಲೀಟ್ ಕ್ಲೋಸ್ ಇದೆ. ಹೋಗ್ತಿದ್ದಂಗೆ ಅಲ್ಲ ರೈಟು ಮತ್ತು ಲೆಫ್ಟ್ ಸೈಡು ಈ ಥರ ಸಿರಿಧಾನ್ಯಗಳಿಂದ, ಇದು ನೋಡ್ತಾ ಇರ್ಬೋದು ಕಲರ್ಸ್ ಅಂತ ಅನ್ನಿಸ್ತಾ ಇರ್ಬೋದು ಕೆಲವರಿಗೆ, ಇದು ಖಂಡಿತ ಕಲರ್ಸ್ ಅಲ್ಲ, ಸಿರಿಧಾನ್ಯಗಳನ್ನು ಬಳಸ್ಕೊಂಡ್ಬಿಟ್ಟು ಈ ಥರ ರಂಗೋಲಿಯನ್ನು ಹಾಕಿದ್ರು. ಎಳ್ಳು, ನವಣೆ, ರಾಗಿ, ನಾವು ಏನೇನೆಲ್ಲ ಸಬ್ಬಕ್ಕಿ, ನಾವು ಏನೇನೆಲ್ಲ ಕೆಲವೊಂದು ನೋಡಿರಲ್ಲ ಆ ಧಾನ್ಯಗಳು ಕೂಡ ಇಲ್ಲಿತ್ತು. ಅವು ಈ ಧಾನ್ಯಗಳನ್ನು ಉಪಯೋಗಿಸ್ಕೊಂಡು ಇಷ್ಟು ಸುಂದರವಾಗಿರ್ತಕ್ಕಂಥ ರಂಗೋಲಿನ ನಾವು ಬಿಡಿಸಬಹುದಾ ಅಂತ ಕೆಲವರಿಗೆ ಅನಿಸ್ಲೂಬಹುದು. ಅಷ್ಟು ಅಂದರೆ ಕಲಾಕಾರನಿಗಿರ್ತಕ್ಕಂಥ ಒಂದು ಕಲೆ ಎಲ್ಲರಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬರಲ್ಲೂ ಒಂದು ವಿಶೇಷವಾದಂಥ ಕಲೆ ಇರುತ್ತೆ, ಅದನ್ನು ಅವಕಾಶ ಸಿಕ್ಕಾಗ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಾಧ್ಯ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಬಟ್ ಈ ಥರದ ಪ್ರೋಗ್ರಾಮ್ಗಳನ್ನು ನೋಡಿದಾಗ ನಿಜಕ್ಕೂ ಖುಷಿ ಅನಿಸುತ್ತೆ. ನೋಡಿ, ಇದು ನಮ್ಮ ಗ್ಲಾಸ್ ಹೌಸ್ನ ಒಳಗಿನ ಒಂದು ಚಿತ್ರಣ, ತುಂಬ ಚೆನ್ನಾಗಿದೆ. ಸೊ ಯಾರಿಗೆಲ್ಲ ಸಾಧ್ಯ ಇದೆ ಹೋಗಿ ಬನ್ನಿ ಒನ್ ಟೈಮು. ಕೆಲವೊಂದು ನಮ್ಮ ನಿಯರ್ ಬೈ ಇರ್ತಕ್ಕಂಥ ಪ್ಲೇಸ್ಗಳನ್ನ ನಾವು ನೋಡಿರಲ್ಲ, ಅದರಿಂದ ನೋಡೋದಷ್ಟೇ ಅಲ್ಲ, ತಿಳ್ಕೊಳ್ಳೋ ವಿಚಾರಗಳನ್ನು ಕೂಡ ಸಾಕಷ್ಟಿರುತ್ತೆ. ಇದು ನಮ್ಮ ಗೌರ್ನಮೆಂಟ್ ಆಫೀಸ್ಗೆ ಸಂಬಂಧಿಸಿದಂತಹ ಒಂದು ಮಾಡೆಲ್. ಅದನ್ನು ಪ್ರತಿ ವರ್ಷವೂ ಕೂಡ ಅದೇ ಅಂತಲ್ಲ, ಬೇರೆ ಬೇರೆ ಥರದ ಒಂದು ಆಕೃತಿಗಳನ್ನು ಕೂಡ ಫ್ಲವರಲ್ಲಿ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿರ್ತಾರೆ. ಕೆಲವರು ದೊಡ್ಡವರು ಕೂಡ ಈ ಥರದ ಕೆಲವೊಂದು ಪ್ರೋಗ್ರಾಮ್ಗಳನ್ನು ನೋಡಿರಲ್ಲ ಅಂದ್ಕೊಳ್ತೀನಿ. ಆದರೆ ಸ್ಪೆಷಲ್ ಏನು ಅಂದರೆ ಚಿಕ್ಕ ಮಕ್ಕಳಿಗೆ ಇದೆಲ್ಲ ಕೂಡ ಹೊಸದಾಗಿರುತ್ತೆ. ಏನೇ ನೋಡಿದ್ರೂ ಕೂಡ ಅದರಲ್ಲಿ ಒಂದು ಕ್ಯೂರಿಯಾಸಿಟಿ ಅನ್ನೋದು ಇರುತ್ತೆ ಅವರಲ್ಲಿ. ಕ್ವಶನ್ಸ್ ತುಂಬ ಮಾಡ್ತಾಯಿದ್ರು ನಮ್ಮ ಮಕ್ಕಳು. ಅಂದರೆ ನೋಡಿ, ನಾನು ಗ್ಲಾಸಸ್ ಒಳಗಿನ ಚಿತ್ರಣವನ್ನು ತೋರಿಸ್ತಾ ಇದ್ದೀನಿ. ಅಷ್ಟು ಸುಲಭದ ಮಾತಲ್ಲ ಇದು. ಇವನ್ನೆಲ್ಲದನ್ನು ಕೂಡ ನಾವು ರೆಡಿ ಮಾಡ್ತಾರೆ ಅಥವಾ ಯಾರಾದರೂ ಇದನ್ನು ಆರ್ಗನೈಸ್ ಮಾಡಿ ತೋರಿಸ್ತಾರೆ ಅಂತಂದರೆ ಒಂದು ನಿಗದಿತವಾದಂಥ ಸಮಯದಲ್ಲಿ, ನಿರ್ದಿಷ್ಟವಾದಂತಹ ವೇಳೆಯಲ್ಲಿ ಇದನ್ನು ನಾವು ತೋರ್ಪಡಕ್ಕೆ ಮಾಡಬೇಕು ಅನ್ನೋದಿರುತ್ತಲ್ವ, ಅದೆಲ್ಲದಕ್ಕೂ ಕೂಡ ಒಂದು ಗುಡ್ ಥಾಟ್ ಇರಬೇಕಾಗುತ್ತೆ. ಸೊ ಅದನ್ನೆಲ್ಲದನ್ನು ಒಗ್ಗೂಡಿಸಿ ಈ ಥರದ ಒಂದು ಪ್ರೋಗ್ರಾಮ್ಗಳನ್ನು ಆರ್ಗನೈಸ್ ಮಾಡಿದಾಗ ನೋಡುಗರಿಗೂ ಕೂಡ ಖುಷಿ ಅನಿಸುತ್ತೆ. ಸುಮಾರು ಥರದ ಪ್ಲ್ಯಾಂಟ್ಸು ಅಲ್ಲಿ ನಾನು ಕೆಲವೊಂದು ಸಸ್ಯಗಳನ್ನು ನೋಡೇ ಇರಲಿಲ್ಲ, ಅಂದರೆ ಫ್ಲವರ್ ಕೂಡ ನೋಡಿರಲಿಲ್ಲ. ಅಷ್ಟೊಂದು ವಿಶೇಷವಾದಂತಹ ಫ್ಲವರ್ಸ್ನ ಪ್ರತಿ ವರ್ಷವೂ ಕೂಡ ನಾವು ಇಲ್ಲಿ, ಅಂದರೆ ನಾನೀಗ ಮಿಸ್ ಮಾಡದೆ ಒಂದು 3-4 ಡೇಯಿಂದ ಕಂಟಿನ್ಯೂ ಹೋಗಿದ್ದೀವಿ ಸತತವಾಗಿ ಅಂತಲೇ ಹೇಳ್ಬೋದು. ಆದರೆ ಒಂದೊಂದು ಸರಿ ಏನಾಗುತ್ತೆ, ಬಿಡು ಅದೇ ಫ್ಲವರ್ ಶೋ ಅಲ್ವಾ, ಅದರಲ್ಲೇನು ವಿಶೇಷ ಅಂತ ಅಂದ್ಕೊಳ್ತೀವಿ. ಆದರೆ ಈ ವರ್ಷದ ವಿಶೇಷ ಏನು ಅಂದರೆ
ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು, 4 ಕಡೆ ಭಾಗದಲ್ಲಿ ಒಂದು ಅದು ಆವರಿಸ್ಕೊಂಡಿದೆ, ಅಂದರೆ ಗ್ಲಾಸ್ ಹೌಸ್ ಚಿತ್ರಣ. ಅದರ ಒಂದು ಕಡೆ ಭಾಗದಲ್ಲಿ ಕಂಪ್ಲೀಟಾಗಿ ನಮ್ಮ ದಾವಣಗೆರೆಯ ಶಿಕ್ಷಣ ಕ್ಷೇತ್ರದಲ್ಲಿ ಅಭೂತಪೂರ್ವ ಕೊಡುಗೆ ಅಂತಲೇ ಹೇಳ್ಬೋದು. ಆ ಕೊಡುಗೆಯನ್ನು ನೀಡಿದಂತಹ ಶಾಮನೂರು ಶಿವಶಂಕರಪ್ಪ ಅವರು ಈ ವರ್ಷ ನಮ್ಮನ್ನೆಲ್ಲ ಅಗಲಿ ಹೋದಂತಹ ವರ್ಷ. ಸೊ ಅವರ ಒಂದು ಜೀವನ, ಒಂದು ಸಾಧನೆ ಹೇಗಿತ್ತು ಅನ್ನೋದನ್ನು ಕಂಪ್ಲೀಟಾಗಿ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿದರು. ಅವರ ಒಂದು ಬಾಲ್ಯದ ಜೀವನ ಹೇಗಿತ್ತು, ಅನಂತರ ಅವರ ಒಂದು ವೃತ್ತಿ ಜೀವನ ಹೇಗೆ ಪ್ರಾರಂಭವಾಯಿತು, ಅದಾದ ನಂತರ ಅವರು ರಾಜಕೀಯಕ್ಕೆ ಹೇಗೆ ಪಾದಾರ್ಪಣೆಯನ್ನು ಮಾಡಿದರು ಅನ್ನೋದರ ಎಲ್ಲದನ್ನು ಕೂಡ ಆ ಫೋಟೋಗಳ ಸಮೇತ ಇರ್ಬೋದು, ಅವರ ಒಂದು ಮಾಹಿತಿಗಳನ್ನು ಕೆಳಗಡೆ ಅಕ್ಕಪಕ್ಕ ಎಲ್ಲ ಶೇರ್ ಮಾಡಿದರು. ಎಷ್ಟೋ ವಿಚಾರಗಳು ನಮಗೆ ಗೊತ್ತಿರಲ್ಲ, ಈ ಥರದ್ರಿಂದ ನಮಗೆ ಮಾಹಿತಿಗಳು ದೊರೀತವೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಯಾವುದೇ ಪಕ್ಷದ ಕುರಿತಾಗಿ ಮಾತಾಡ್ತಾ ಇಲ್ಲ, ಜಸ್ಟ್ ನಮ್ಮ ದಾವಣಗೆರೆ ಇಂಪ್ರೂವ್ಮೆಂಟ್ಸ್ಗೆ ತುಂಬ ಶ್ರಮಿಸಿದಂತಹ ವ್ಯಕ್ತಿ ಇವರು, ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ಕಂಪ್ಲೀಟ್ ಅಂತಲೇ ಹೇಳ್ಬೋದು. ಇದಷ್ಟೇ ಅಲ್ಲ, ಇದರ ಜೊತೆಗೆ ಪ್ರಕೃತಿಯ ಒಂದು ನಿಸರ್ಗದ ದೇವಿ, ನಿಸರ್ಗಕ್ಕೆ ಕೊಡುಗೆಯನ್ನು ನೀಡಿದಂತಹ ಸಾಲುಮರದ ತಿಮ್ಮಕ್ಕ ಅವರನ್ನು ಕೂಡ ಇಲ್ಲಿ ಯಾವ ರೀತಿಯಾಗಿ ಚಿತ್ರಿಸಲಾಗಿತ್ತು ಅನ್ನೋದನ್ನು ನಾನು ಮುಂದೆ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ನಿಮಗೆ ಕೆಲವೊಂದು ಮಾಹಿತಿಗಳು ದೊರೀಬಹುದು ಅಂದ್ಕೊಳ್ತೀನಿ. ಫ್ಲವರ್ಸಲ್ಲಿ ಎಷ್ಟು ಟೈಪ್ಸ್ ಇದ್ದಾವೆ, ಬಟ್ ಪ್ರಪಂಚದಲ್ಲಿ ಇರ್ತಕ್ಕಂಥ ಇರ್ಬೋದು ಅಥವಾ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಫ್ಲವರ್ಸ್ಗಳನ್ನ ನಾವು ಕಂಪ್ಲೀಟಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು. ಆದರೆ ಇಲ್ಲಿ ನಾವು ಪ್ರತಿ ವರ್ಷ ನೋಡುವಂತಹ ಫ್ಲವರ್ಸ್ಗಳೇನಿದ್ದಾವೆ ವಿಭಿನ್ನ ರೀತಿಯಾದಂತಹ ಫ್ಲವರ್ಸ್ಗಳು. ಸೊ ಇದ್ರ ಜೊತೆಗೆ ಈ ಥರದ ಒಂದು ಥೀಮ್ಗಳನ್ನ ಇಟ್ಕೊಂಡು ನಮ್ಮ ಕಡೆ ಆರ್ಗನೈಸ್ ಮಾಡ್ತಾರೆ ನೋಡಿ. ಆ ಕಂಪ್ಲೀಟ್ ಪೋರ್ಷನ್ನು ನಮ್ಮ ಶಾಮನೂರು ಶಿವಶಂಕರಪ್ಪನವರ ಸಾಧನೆಯ ಕುರಿತಾಗಿ ಇದ್ದಂತಹ ಒಂದು ಚಿತ್ರಣ. ಹೋದ ವರ್ಷ ಈ ಥರ ಫ್ಲವರ್ಸು ಅಂದರೆ ಒಂದು ವೀಕ್ ಆದ್ರೂ 4 ಡೇಸ್ ಆದ್ರೂ ಫ್ರೆಶ್ ಆಗಿರಲಿಕ್ಕೆ, ಅಂದರೆ ಅವ್ರಿಗೂ ಕೂಡ ಇದನ್ನು ಆರ್ಗನೈಸ್ ಮಾಡೋವಂಥವ್ರಿಗೆ ಒಂದು ಕ್ವಶನ್ ಆಗಿ ಉಳಿತಿತ್ತೇನೋ ಗೊತ್ತಿಲ್ಲ. ಈ ವರ್ಷ ನೋಡ್ತಾ ಇರ್ಬೋದು ನೀವು, ನೀರು ಹೇಗೆ ಅಲ್ಲಿ ಸ್ಪ್ರೇ ಆಗ್ತಿದೆ ಅಂತ ಹೇಳಿ ಈ ಥರದ ವ್ಯವಸ್ಥೆ ಮಾಡಿದ್ರಿಂದ ಕೊನೆ ದಿನ ಆದರೂ ಕೂಡ ಫ್ಲವರ್ಸು ತುಂಬ ಫ್ರೆಶ್ ಆಗಿತ್ತು. ನಾನು ಆವಾಗಲೇ ಹೇಳಿದೆ ಅಲ್ವಾ, ಪ್ರಕೃತಿಗೆ ಕೊಡುಗೆ ನೀಡಿದಂತಹ ಸಾಲು ಮರದ ತಿಮ್ಮಕ್ಕರವರ ಒಂದು ಥೀಮ್ ಕೂಡ ಇತ್ತು ಅಂತ ಹೇಳಿ. ಅವರನ್ನು ಕುರಿತಾಗಿ ಕೂಡ ಮರದ ಒಂದು ಮರ ಮಾತ್ರ ಇಲ್ಲಿ ಪ್ಲಾಸ್ಟಿಕ್ ಆಗಿತ್ತು, ಬಟ್ ಎಲ್ಲದೂ ಕೂಡ ನ್ಯಾಚುರಲ್ ಆದಂತಹ ಪ್ಲ್ಯಾಂಟ್ಸೇ ಇದ್ವು. ಇಲ್ಲಿ ಯಾವುದನ್ನು ಪ್ಲಾಸ್ಟಿಕ್ ಅಂದರೆ ಕೃತಕವಾಗಿ ಬಳಸಿದಂತಹ ಒಂದು ವಸ್ತುಗಳನ್ನು ಬಳಸ್ತಾ ಇರಲಿಲ್ಲ, ಎಲ್ಲ ನ್ಯಾಚುರಲ್ ಇತ್ತು. ಮರನ ತಂದಿಡೋದಕ್ಕಾಗಲ್ಲಲ್ವ, ಹಾಗಾಗಿ ಮರದ ಒಂದು ಮಾದರಿಯನ್ನು ಮಾತ್ರ ಇಟ್ಟಿದ್ರು. ನಾನು ಫಸ್ಟು ಗ್ಲಾಸ್ ಹೌಸ್ ಒಳಗೆ ಹೋಗ್ತಿದ್ದಾಗೆ ಫ್ಲವರ್ಸು ಅಷ್ಟು ಫ್ರೆಶ್ ಇರೋದು ನೋಡಿ ಆಶ್ಚರ್ಯ ಆಯಿತು. ಬಂದಿರೋದೇ ನಾವು ಲಾಸ್ಟ್ ಡೇ, ಪ್ರತಿ ವರ್ಷವೂ ಕೂಡ ಲಾಸ್ಟ್ ಡೇ ಬಂದಾಗ ಬಾಡಿ ಹೋಗಿರ್ತಿತ್ತು. ಈ ವರ್ಷವೂ ಕೂಡ ನಾವು ಲಾಸ್ಟ್ ಡೇ ಬಂದುಬಿಟ್ವಿ, ಈ ಫ್ಲವರ್ ಎಲ್ಲ ಬಾಡಿ ಹೋಗ್ಬಿಟ್ಟಿದೆ ಅಂತ ಬೇಜಾರಾಗ್ತಿತ್ತು. ಬಟ್ ಈ ವರ್ಷ ಮಾತ್ರ ಪ್ರತಿಯೊಂದು ಪ್ಲ್ಯಾಂಟ್ಸ್, ಪ್ರತಿಯೊಂದು ಫ್ಲವರ್ಸು, ಸ್ಪೆಷಲಿ ಈ ಥರ ಮಾಡೆಲ್ಗಳಿಗೆ ಯೂಸ್ ಮಾಡಿದಂಥ ಫ್ಲವರ್ಸು ಕಂಪ್ಲೀಟ್ ಬಾಡಿ ಹೋಗಿರ್ತಿತ್ತು. ನೋಡ್ತಾ ಇರ್ಬೋದು, ಫ್ಯಾನ್, ಕೂಲರ್, ಆಮೇಲೆ ನೀರಿನ ಒಂದು ಸ್ಪ್ರೇ ಎಲ್ಲದೂ ಕೂಡ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದರು. ಈ ಥರದ ಮಾಡೆಲ್ಗಳಿಗೆ ಬಳಸಿದಂತಹ ಫ್ಲವರ್ಸ್ಗಳು ಬಾಡಿ ಹೋಗ್ತಾ ಇತ್ತು. ಬಟ್ ಪಾಟಲ್ಲಿ ಇರ್ತಕ್ಕಂಥ ಫ್ಲವರ್ಸು ಫ್ರೆಶ್ ಇರ್ತಾ ಇತ್ತು, ಯಾಕೆಂದರೆ ಪಾಟ್ಗೆ ನೀರೆಲ್ಲ ಹಾಕಿರ್ತಿದ್ರಲ್ವಾ. ಅಂದರೆ ಈ ಥರದ ಒಂದು ಥೀಮ್ ಇರ್ಬೋದು ಅಥವಾ ಥಾಟ್ ಇರ್ಬೋದು, ಗುಡ್ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಪ್ರಪಂಚದಲ್ಲಿ ಟೆಕ್ನಾಲಜಿ ಎಷ್ಟು ಮುಂದುವರಿತಾ ಇದೆ ಅಂದರೆ ಅದರಿಂದ ಮಾರಕನೂ ಇದೆ ಅಥವಾ ಪೂರಕನೂ ಇದೆ. ಯಾವುದನ್ನೇ ಆಗಲಿ ನಾವು ದುರ್ಬಳಕೆ ಮಾಡಿಕೊಂಡಾಗ ಮಾತ್ರ ಮಾರಕ ಆಗೋದಕ್ಕೆ ಸಾಧ್ಯ, ಬಟ್ ಅದನ್ನು ಉಪಯೋಗ ಮಾಡಿಕೊಂಡಾಗ ಈ ರೀತಿಯ ಸದುಪಯೋಗನ ಪಡ್ಕೋಬಹುದು. ನೋಡಿ, 4 ಡೇಸ್ ಆದ್ರೂ ಕೂಡ ಆ ಫ್ಲವರ್ ಎಷ್ಟು ಫ್ರೆಶ್ ಆಗಿತ್ತು. ಇದಕ್ಕೆ ಈ ಟೆಕ್ನಾಲಜಿ, ಈಗ ಬಂದಿರತಕ್ಕಂಥ ಎಲ್ಲ ಟೆಕ್ನಾಲಜಿ ಅಂತಲೇ ರೀಸನ್ ಹೇಳ್ಬೋದು. ಆದರೆ ಕೆಲವರು ಏನು ಮಾಡ್ತಾರೆ, ಅದರ ದುರ್ಬಳಕೆ ಕೂಡ ಮಾಡ್ಕೊಳ್ತಾರೆ. ಅದು ಅವರವರ ಇದಕ್ಕೆ ಬಿಟ್ಟಿದ್ದು. ನೋಡ್ತಾ ಇರ್ಬೋದು ಎಷ್ಟು ವೆರೈಟೀಸ್ ಆಫ್ ಫ್ಲವರ್ಸ್ ಇದೆ ಅಲ್ವಾ. ಸೊ ಕಣ್ಣಿಗಂತೂ ತುಂಬ ಖುಷಿ, ತುಂಬ ಹಿತ ಅನಿಸ್ಬಿಟ್ಟಿತ್ತು. ಎಷ್ಟೊಂದು ಫ್ಲವರ್ಸು ಮಕ್ಳಿಗೆ ತೋರಿಸ್ತಾ ಇದ್ವಿ. ಈ ಥರದ ಫ್ಲವರ್ ನನ್ನ ಚಿಕ್ಕ ಮಗ ಕೇಳ್ತಾ ಇದ್ದ, ಮಮ್ಮಿ ಇದು ನೋಡೋದಕ್ಕೆ ಒಂಥರ ಡಿಫ್ರೆಂಟ್ ಕಾಯಿ ಹಣ್ಣು ಥರ ಇದೆ ಕೆಲವೊಂದು ಫ್ಲವರ್ಸು. ಅಂದರೆ ಎಲ್ಲೆಲ್ಲಿಂದನೂ ತರಿಸಿದ್ರು. ಅದನ್ನೆಲ್ಲ ಉದ್ದೇಶ ಏನು ಅಂದರೆ ಎಷ್ಟು ವೆರೈಟೀಸ್, ಅಂದರೆ ಎಷ್ಟು ಪ್ರಭೇದಗಳಿದೆ, ಜೀವಿಗಳಲ್ಲಿ ಎಷ್ಟು ಪ್ರಭೇದ ಇರುತ್ತೆ, ಅದೇ ರೀತಿ ಸಸ್ಯ ವರ್ಗದಲ್ಲೂ ಕೂಡ ಸಿಕ್ಕಾಬಟ್ಟೆ ವೆರೈಟೀಸ್ ಇರುತ್ತೆ ಅಂತಲೇ ಹೇಳ್ತಾರೆ. ಅದನ್ನು ನಾವು ನೋಡೋದಕ್ಕೆ ಆಗ್ತಾ ಇರಲ್ಲ, ಈ ಥರದ ಫ್ಲವರ್ ಶೋ ಆರ್ಗನೈಸ್ ಮಾಡಿದಾಗ ನೋಡೋದಕ್ಕೆ ಸಾಧ್ಯ. ಆದರೆ ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಅನಿಸಿದ್ದೇನು ಅಂದರೆ, ಕೆಲವೊಂದು ಸ್ಟಾಲ್, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸ್ವದೇಶಿ ಮೇಳಗಳ ಬಗ್ಗೆ ಇರ್ಬೋದು ಅಥವಾ ಸ್ವದೇಶಿ ವಸ್ತುಗಳ ಬಗ್ಗೆ ಇರ್ಬೋದು, ಆರ್ಗ್ಯಾನಿಕ್ ವಸ್ತುಗಳ ಬಗ್ಗೆ ಇರ್ಬೋದು, ಅದನ್ನು ಕೂಡ ಇಲ್ಲಿ ಆರ್ಗನೈಸ್ ಮಾಡಿದ್ದು ವಿಶೇಷ. ಪ್ರತಿ ವರ್ಷ ಫ್ಲವರ್ಸ್ ಶೋ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಗುಡ್ ಥೀಮ್ ಇಟ್ಕೊಂಡು ಮಾಡುವಂತಹದ್ದು ಇದು ಫ್ಲವರ್ ಶೋ.
ನೋಡಿ ಆಲ್ಮೋಸ್ಟ್ ಆಲ್ ವೆಜಿಟೇಬಲ್ಸ್ ಈ ಕಡೆ ಕೌಂಟ್ರ್ ಬಂದುಬಿಟ್ಟು ಅಂದರೆ 4 ಪಾರ್ಟ್ ಅಂತ ಹೇಳಿದ್ನಲ್ವಾ. ಒಂದು ಭಾಗದಲ್ಲಿ ನಮ್ಮ ಶಾಮನೂರು ಶಿವಶಂಕರಪ್ಪನವರ ಜೀವನ ಚರಿತ್ರೆ ಸಾಧನೆಯ ಕುರಿತಾಗಿ ಇದ್ದಿದ್ರೆ, ಇನ್ನೊಂದು ಸೈಡಲ್ಲಿ ವೆರೈಟೀಸ್ ಆಫ್ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಇದೆಲ್ಲ ಕೂಡ ಈ ಕಡೆ ಸೈಡೆಲ್ಲ ಫ್ಲವರ್ಸು ಮತ್ತು ಫ್ಲವರ್ಸು ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ ಇದ್ದರೂ ಕೂಡ ಈ ಕಡೆ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸಲ್ಲಿ ಏನೇನು ಪ್ರಭೇದಗಳಿದೆ, ವಿಭಿನ್ನ ರೀತಿಯ ಒಂದು ಫ್ರೂಟ್ಸ್ ಇರ್ಬೋದು ಅಥವಾ ವೆಜಿಟೇಬಲ್ಸ್ ಇರ್ಬೋದು, ನಿಯರ್ ಬೈ ಪ್ಲೇಸಲ್ಲೂ ಕೂಡ ಬೆಳೆಯೋದಕ್ಕೆ ಸಾಧ್ಯ ಅನ್ನೋದನ್ನು ಈ ಕಡೆ ಪ್ರತಿ ವರ್ಷವೂ ಕೂಡ ಆರ್ಗನೈಸ್ ಮಾಡ್ತಾರೆ. ವಿಶೇಷವಾಗಿರ್ತಕ್ಕಂತಹ ಗಿಡಮೂಲಿಕೆಯ ವಸ್ತುಗಳಿರ್ಬೋದು ಅದನ್ನು ಕೂಡ ಈ ಸೈಡ್ ಒಂದು ಕಡೆ, ಅಂದರೆ ನೋಡೋರಿಗೆ ಒಂದು ಕನ್ಫ್ಯೂಸ್ ಆಗಬಾರ್ದು. ಹಾಗಾಗಿ ಈ ಭಾಗದಲ್ಲಿ ಹೋದರೆ ಪ್ರತಿ ವರ್ಷ ಈ ಥರದ ಒಂದು ಥೀಮ್ ಇರುತ್ತೆ ಅನ್ನೋದು ನಮಗೆ ಕಲ್ಪನೆಗೆ ಬರಬೇಕು. ಆ ರೀತಿಯಾಗಿ ಆರ್ಗನೈಸ್ ಮಾಡಿರ್ತಾರೆ. ಸೊ ಕಂಪ್ಲೀಟ್ ನಾವು ಗ್ಲಾಸಸ್ ಒಳಗಡೆ ಇರ್ತಕ್ಕಂಥದ್ದು ಎಲ್ಲದನ್ನು ನೋಡಿಕೊಂಡು ಹೊರಗಡೆ ಇನ್ನೇನು ಬರ್ತಾ ಇದ್ವಿ. ಇದು ಒಂದು ಎಕ್ಸಿಟ್ ಪೋರ್ಷನ್, ಅಂದರೆ ನಾನು 3 ಭಾಗದಲ್ಲಿ ಒಳಗೆ ಹೊರಗೆ ಹೋಗಬಹುದು ಗ್ಲಾಸ್ ಹೌಸಲ್ಲಿ ಅಂತ ಹೇಳಿದ್ನಲ್ಲ, ಇದು ಒಂದು ಅಂದರೆ ಈಸ್ಟ್ ಭಾಗದಲ್ಲಿ ಇರ್ತಕ್ಕಂಥ ಓಪನ್ ಡೋರ್. ಇದು ಇಲ್ಲಿ ಆಯುರ್ವೇದ ವಸ್ತು ಅಂತ ಹೇಳಿದ್ನಲ್ಲ, ಅವರು ಕೂಡ ಬಂದಿದ್ದರು. ಇಂಗ್ಲಾರದ ಹಣ್ಣು, ನಾನು ಇದ್ರ ಕುರಿತಾಗಿ ಒಂದು ವಿಡಿಯೋ ಮಾಡಿದ್ದೀನಿ, ಅದರ ಉಪಯೋಗ ಏನು ಅಂತ ಆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಎಕ್ಸಿಟ್ ಆದ್ವಿ. ಇಲ್ಲಿ ಫುಲ್ ಬಿಗ್ ಗಾರ್ಡನ್ ಅಂತಲೇ ಹೇಳ್ಬೋದು. ಗಾರ್ಡನ್ ಸಿಕ್ಕಾಬಟ್ಟೆ ದೊಡ್ಡದಿದೆ. ಆಮೇಲೆ ಅಲ್ಲಿ ಬರ್ತಕ್ಕಂಥ ಸಸ್ಯ ಪ್ರಭೇದ ಇರ್ಬೋದು, ಆಮೇಲೆ ಮರಗಳಿರ್ಬೋದು, ತುಂಬ ಡಿಫ್ರೆಂಟ್ ಬೇರೆ ಬೇರೆ ಕಂಟ್ರೀಸಿಂದ ತೊಗೊಂಬಂದು ಇಲ್ಲಿ ಹಾಕಿರುವಂಥದ್ದಿದೆ. ನಾವು ನೋಡದೇ ಇರತಕ್ಕಂಥ ಎಷ್ಟೋ ಗಿಡ ಮರಗಳನ್ನು ನಾವು ಈ ಗ್ಲಾಸ್ ಹೌಸಲ್ಲಿ ನೋಡ್ತೀವಿ. ಕಂಪ್ಲೀಟ್ ಫ್ಲವರ್ ಶೋ ಆದಮೇಲೆ ನಾವು ಎಕ್ಸಿಟ್ ಹೊರಗೆ ಬಂದ ತಕ್ಷಣ ನನಗೆ ಕಣ್ಣಿಗೆ ಕಂಡಿದ್ದು ಕ್ರಿಸ್ಪಿ ಕಾರ್ನ್. ಆರ್ಗ್ಯಾನಿಕ್ ವಸ್ತುಗಳನ್ನು ಬಳಸ್ಕೊಂಡು ಮಾಡಿರ್ತಕ್ಕಂಥದ್ದು, ಯಾವುದೇ ರೀತಿಯ ಕೆಮಿಕಲನ್ನು ಬಳಸದೆ ಮಾಡಿದಂತಹ ಒಂದು ಕ್ರಿಸ್ಪಿ ಕಾರ್ನ್. ಇದು ಅವರ ಸಪ್ರೇಟ್ ಓನ್ ರೆಸಿಪಿ ಅಂತ ಹೇಳಿದರು. ನಾನು ಇವ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಸಪ್ರೇಟಾಗಿ, ಆದರೆ ಅದರ ರೆಸಿಪಿ ಮಾತ್ರ ಹೇಳಲ್ಲ, ಬಟ್ ಏನೇನಿದೆ ಅಂತ ಹೇಳ್ತೀನಿ ಅಂತ ಹೇಳಿದರು. ಮನೇಲೇ ಮಾಡುವಂಥದ್ದು, ಜನರಿಗೆ ಪರಿಚಯ ಆಗಲಿ ಅಂತ ಅವರು ಅಲ್ಲಿಗೆ ಬಂದಿದ್ದು. ಸೊ ಇದ್ರ ಕುರಿತಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದಷ್ಟೇ ಅಲ್ಲ, ಏನೇನೆಲ್ಲ ಬೇರೆ ಬೇರೆ ಸ್ಟಾಲ್ಗಳು ಬೇರೆ ಬೇರೆ ರಾಜ್ಯದಿಂದ ಇಲ್ಲಿಗೆ ಬಂದಂಥದ್ದು ತುಂಬ ವಿಶೇಷವಾಗಿತ್ತು ಈ ವರ್ಷದ ಒಂದು ಫ್ಲವರ್ ಶೋ ಅಲ್ಲಿ. ಆಶ್ಚರ್ಯ ಅನ್ನಿಸ್ತು ನನಗೆ, ಈ ಥರದ್ದೆಲ್ಲ ಆರ್ಗನೈಸ್ ಮಾಡಿದಾರಾ ಅಂತ ಹೇಳಿ. ಇದು ಮೋಸ್ಟ್ಲಿ ನಮ್ಮ ದಾವಣಗೆರೆಯ ಪ್ರಭಾ ಮಲ್ಲಿಕಾರ್ಜುನ್ ಅವರ ಒಂದು ಸಹಕಾರ ಇರ್ಬೋದು ಅನ್ಕೊತೀನಿ. ನನಗೆ ಅವ್ರ ಕಂಡ್ರೆ ತುಂಬ ಇಷ್ಟ, ಹೆಮ್ಮೆ, ಹಾಗಾಗಿ ನಾನು ಅವ್ರ ಬಗ್ಗೆ ಹೇಳ್ತಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಂತಹ ಭಾಗವನ್ನು ಶೇರ್ ಮಾಡ್ತೀನಿ. ನಮ್ಮ ದಾವಣಗೆರೆಯಲ್ಲಿ ಆಲ್ಮೋಸ್ಟ್ ಇಂಪ್ರೂವ್ಮೆಂಟ್ಸ್ಗೆ ಅವರೇ ರೀಸನ್ನು ಮ್ಯಾಮು. ಸೊ ಅವರ ಒಂದು ಕುಟುಂಬ ಈಗ ಅಟ್ ಪ್ರೆಸೆಂಟಲ್ಲಿ ಅವರು MP ಆಗಿ ಆಯ್ಕೆ ಆದ ಮೇಲೆ ಅವರ ಒಂದು ಕೊಡುಗೆಗಳು ಅಭೂತಪೂರ್ವ ಅಂತಲೇ ಹೇಳ್ಬೋದು. ಒಬ್ಬ ಮಹಿಳೆ, ಅಂದರೆ ನಾನು ಒಬ್ಬ ಮಹಿಳೆಯಾಗಿ ಇನ್ನೊಬ್ಬ ಮಹಿಳೆ ಯಾರಾದರೂ ಅಚೀವ್ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರ ಬಗ್ಗೆ ಹೇಳೋದಕ್ಕೆ ಖುಷಿಯಾಗಿರುತ್ತೆ. ಅದು ನಮ್ಮ ಒಂದು ಸ್ಥಳದವರು ಅಂದಾಗ ಇನ್ನೂ ಹೆಮ್ಮೆ ಇರುತ್ತೆ. ಸೊ ಹಾಗಾಗಿ ಖುಷಿಯಾಗಿ ಹೇಳಿದೆ ಅಷ್ಟೇ. ನೆಕ್ಸ್ಟ್ ನಮ್ಮ ಈ ಒಂದು ಫ್ಲವರ್ ಶೋ ಅಲ್ಲಿ ಏನೇನೆಲ್ಲ ಆರ್ಗನೈಸ್ ಮಾಡಿದ್ರು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಸೊ ಇದರ ಕಂಟಿನ್ಯೂಷನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮುಂದುವರಿಸ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.